ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನಾನು ಈಸಿಯಾಗಿ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು ನೋಡಿ, ಬೌಲ್ ಅಳತೆನಲ್ಲಿ 1 ಬೌಲು ಅಳತೆ ಮಾಡಿ ನೀರು ಇಟ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ತೊಗೊಬೋದು ನೀವು. ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಸ್ಪೂನು ಮೈದಾ ಹಿಟ್ಟು, ಮತ್ತು 1 ಬೌಲ್ ಅಕ್ಕಿ ಹಿಟ್ಟು. ಇಲ್ಲಿ ಮೈದಾ ಮತ್ತು ನಾವು ಎಣ್ಣೆ ಸೇರಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಅಕ್ಕಿ ಹಿಟ್ಟು. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಟ್ಟು ಸ್ಟವ್ ಅಂಟಿಸ್ಕೊತಾ ಇದ್ದೀನಿ. ಮತ್ತು ಅಳತೆ ಮಾಡಿ ತೊಗೊಂಡಿದ್ವಲ್ಲ ನೀರು ಸೇರಿಸ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೈದಾ ಎರಡು ಸೇರಿಸ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡ್ಬಿಡ್ಬೇಕು. ತುಂಬ ರುಚಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗೂ ಬರುತ್ತೆ. ನೋಡಿ, ಈ ಥರ ಗಂಟು ಇದೆ ಎಲ್ಲ ನೀಟಾಗಿ ಒಡ್ಕೊಂಡು ಇದು ಒಂದು ಕುದಿ ಬರಲಿ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ನಾನು ಬಿಸಿಗಿಟ್ಟು ಒಂದು 2 ರಿಂದ 3 ನಿಮಿಷ ಆಯಿತು. ನೋಡಿ, ನೀರು ಮಳ್ತಾ ಇದೆ. ಇವಾಗ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ಳೋಣ. ಅಂದರೆ ನಾನು 1 ಬೌಲ್ ನೀರಿಗೆ 1 ಬೌಲ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಈ ಅಳತೆಗೆ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಮಧ್ಯೆ ಸ್ವಲ್ಪ ಹಿಂಗೆ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. 1 ನಿಮಿಷನೂ ಬೇಡ, ಸ್ವಲ್ಪ ಕಮ್ಮಿ ಬೇಯಿಸ್ಕೊಳ್ಳಿ. ನೋಡಿ, 1 ನಿಮಿಷ ಆಯಿತು. 1 ನಿಮಿಷಕ್ಕಿಂತ ಕಮ್ಮಿ ಆಗಿದೆ. ಒಂದು 50 ಸೆಕೆಂಡ್ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಗಂಟಿಲ್ಲದೆ ಈ ಥರ ತಿರುಗಿಸ್ಕೊಬೇಕಾಗತ್ತೆ. ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಈ ಥರ ಗಂಟಿಲ್ಲದೆ ನೀಟಾಗಿ ಹಿಂಗೆ ತಿರುಗಿಸ್ಕೊಳ್ಳಿ. ತುಂಬ ಈಸಿಯಾಗಿ ಬೇಗ ಮಾಡಿಬಿಡ್ಬೋದು ಮತ್ತು ಡಿಫ್ರೆಂಟಾಗೂ ಇರುತ್ತೆ. ಇಷ್ಟಪಟ್ಟು ಎಲ್ಲರೂ ಮನೇಲಿ ತಿಂತಾರೆ. ನೀವು ಒಂದು ಸ್ಪೂನ್ ಸಹಾಯದಿಂದನೋ ಅಥವಾ ಒಂದು ಈ ಥರ ಕೋಲ್ ಇರುತ್ತಲ್ಲ ಆ ಕೋಲಿಂದನೋ ಈ ಥರ ತಿರುಗಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೇಯಿಸೋಕೆ ಹೋಗಬಾರ್ದು. ಹಾಗೆ ಬಿಸಿ ನೀರಿಗೆ ಹಾಕಿ ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷ ಬೇಯಿಸ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಜಾಸ್ತಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಒಡೆದೋಗುತ್ತೆ. ನೋಡಿ, ಸಾಕು. ಇವಾಗೆಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ 1 ನಿಮಿಷ ಅಷ್ಟು ಸ್ವಲ್ಪ ಅದು ಹಬೆನಲ್ಲೇ ಸ್ವಲ್ಪ ಬೇಯಲಿ. ನೋಡಿ, ಒಂದು ಅರ್ಧ ನಿಮಿಷದಿಂದ 1 ನಿಮಿಷ ನಾನು ಇದನ್ನು ಹಬೆನಲ್ಲೇ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಸ್ಟವ್ ಆಫ್ ಮಾಡಿ ಒಂದು ಬೇರೆ ಬೌಲ್ಗೆ ಅಥವಾ ಬೇರೆ ಒಂದು ತಟ್ಟೆಗೋ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಇಟ್ಟು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆರಲಿ. ಇದು ಆರಿದ ಮೇಲೆ ಸ್ವಲ್ಪ ತಣ್ಣೀರು ಕೈಗೆ ಮಾಡಿಕೊಂಡು ಸ್ವಲ್ಪ ಮಿದ್ಕೊಬೇಕಾಗುತ್ತೆ. ನೋಡಿ, ಹಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಜಾಸ್ತಿ ಬಿಸಿ ಇದ್ದಾಗ ನೀವು ಕೈ ಹಾಕಿ ಕಲಸೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ತಣ್ಣಗಾಗಲಿ. ಇವಾಗ ಕೈ ನೀರು ಮಾಡಿಕೊಂಡು ಸ್ವಲ್ಪ ಇವಾಗ ಚೆನ್ನಾಗಿ ಇದನ್ನು ಮಿದ್ಕೊಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿದ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಇದನ್ನು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿದ್ದಿದ್ದೀನಿ ಹಿಟ್ಟು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೀವು ಮಿದಿಬೇಕಾದ್ರೆ ಸ್ವಲ್ಪ ಗಟ್ಟಿಯಾದರೆ ಅಥವಾ ತೆಳ್ಳಗಾದರೆ, ಗಟ್ಟಿಗಾದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ. ತೆಳ್ಳಗಾದರೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವಾಗ ಸುಟ್ಕೊಳ್ಳೋಣ. ನೋಡಿ, ಹಿಟ್ಟನ್ನೆಲ್ಲ ಈ ಥರ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಚಪಾತಿ ಒಸಿತೀವಲ್ಲ ಆ ಥರ ಒಸ್ಕೊಂಡು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಬೇಕಾಗತ್ತೆ. ಇವಾಗ ಇದನ್ನೆಲ್ಲ ಒಸ್ಕೊಳ್ಳೋಣ. ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು
ಉಂಡೆಗೆ ಮೇಲೆ ಕೆಳಗಡೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮಾಡಿಕೊಂಡು ನೀಟಾಗಿ ನಿಮಗೆ ಎಷ್ಟು ಅಗಲ ಬೇಕಾಗುತ್ತಾ ಅಷ್ಟು ಅಗಲ ಒಸ್ಕೊಬೇಕಾಗುತ್ತೆ. ಲೈಟಾಗಿ ಒಸ್ಕೊಳ್ಳಿ. ನೋಡಿ, ನಾನು ಈ ಥರ ಕಟ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಿಮಗೆ ದಪ್ಪಗೊಸ್ಕೊಂಡು ಈ ಥರ ಪ್ಲೇಟ್ ಇಟ್ಟು ನಿಮ್ಗೆ ಕರೆಕ್ಟಾಗಿ ಎಲ್ಲ ಶೇಪ್ ಬರಬೇಕಂದ್ರೆ ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ರೌಂಡಾಗಿ ಬರುತ್ತೆ. ಎಕ್ಸ್ಟ್ರಾ ಇರೋ ಹಿಟ್ಟೆಲ್ಲ ತಗೊಬೋದು. ಬಟ್ ನಾನಿಲ್ಲಿ ತೆಗಿತಾ ಇಲ್ಲ, ಬೇಕಂದರೆ ತಗೊಬೋದು. ನಾನು ಇದನ್ನು ಹಂಗೆ ತವ ಮೇಲೆ ಹಾಕ್ತೀನಿ. ನೋಡಿ, ಇನ್ನೊಂದು ಪ್ಲೇಟಲ್ಲಿ ಕಟ್ ಮಾಡೋದು ತೋರಿಸ್ತೀನಿ. ನೋಡಿ, ತಟ್ಟೆ ಹಾಕಿ, ಅಂದರೆ ತಟ್ಟೆ ಶಾರ್ಪಾಗಿರೋ ಎಡ್ಜು ಶಾರ್ಪಾಗಿರೋ ಇದನ್ನು ಹಾಕಿದ್ರೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಈ ಥರ ಮಾಡ್ಕೊಂಬಿಟ್ರು ಬರುತ್ತೆ. ನೋಡಿ, ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗೆದಿದ್ದೀನಿ. ಇದನ್ನು ಮತ್ತೆ ನಾವು ರೊಟ್ಟಿಗೆ ಯೂಸ್ ಮಾಡ್ಕೊಬೋದು. ನೋಡಿ, ಇವಾಗ ಹಿಂಗೆ ತಕ್ಕೊಂಡ್ರೆ ನೀಟಾಗಿ ಬರುತ್ತೆ ರೌಂಡಾಗಿ. ಇದೆಲ್ಲ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಹಂಗೆ ಬೇಯಿಸ್ಕೊಬೋದು, ನೋ ಪ್ರಾಬ್ಲಮ್. ನೋಡಿ, ಎಲ್ಲೂ ಏನು ಕಿತ್ತೋಗ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲನೂ ಇದೇ ಥರ ಮಾಡ್ಕೊಳ್ಳಿ ಬೇಕಂದರೆ. ನೋಡಿ, ನಾನು ಎಲ್ಲ ರೊಟ್ಟಿನೂ ಈ ಥರ ತಟ್ಕೊಂಡಿದ್ದೀನಿ. ನೋಡಿ, ಹೆಂಗೆ ಹಾಕಿದ್ರು ಕಿತ್ತೋಗ್ತಾ ಇಲ್ಲ, ನೀಟಾಗಿ ಬರ್ತಾಯಿದೆ. ಇವಾಗ ತವ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇವಾಗ ಸುಟ್ಕೊಳ್ಳೋಣ. ನೋಡಿ, ಸ್ಟವ್ ಮೇಲೆ ತವ ಇಟ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಬಿಸಿ ಆಗಲಿ. ಮೊದಲಿಗೆ ಲೈಟಾಗಿ ಎಣ್ಣೆ ಹಚ್ಚೋಣ. ಅಂದರೆ ಎಣ್ಣೆ ಏನು ಹಚ್ಚೋದು ಬೇಡ ಇದಕ್ಕೆ. ಮೊದಲಿಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಕಾಯ್ದಿದೆ. ಇವಾಗ ಮಾಡಿರೋ ರೊಟ್ಟಿಗಳನ್ನೆಲ್ಲ ಹಾಕೊಳ್ಳೋಣ. ನೋಡಿ, ಹತ್ತು ಕಡೆ ಒಂದು ನಿಮಿಷ, ಇದು ಕಡೆ ಒಂದು ನಿಮಿಷ ಬೇಯಿಸ್ಬಿಟ್ರೆ ಸಾಕಾಗುತ್ತೆ. ಕಾಂಬಿನೇಷನ್ ಆಗಿ ನೀವು ಚಟ್ನಿ, ಸಾಗು, ಪಲ್ಯ ಯಾವುದ್ರ ಜೊತೆನಾದರೂ ತಿಂದರೆ ಸೂಪರಾಗಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ, ಈ ಥರ ಬಂದಿದೆ. ಎಲ್ಲನೂ ಇದೇ ಥರನೇ ಬರುತ್ತೆ. ನೋಡಿ, ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ, ಎಲ್ಲ ರೊಟ್ಟಿಗಳನ್ನ ಇದೇ ಥರ ಲೈಟಾಗಿ ಸ್ವಲ್ಪ ಎರಡು ಕಡೆ ಬೇಯಿಸ್ಕೊಳ್ಳಿ. ತುಂಬ ಸಾಫ್ಟಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಎಲ್ಲ ರೊಟ್ಟಿನೂ ಇದೇ ಥರ ಸುಟ್ಕೊಬೇಕು. ರೊಟ್ಟಿಗಳೆಲ್ಲ ಸುಟ್ಟಾಗಿದೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತಟ್ಟೆಗೆಲ್ಲ ಸರ್ವ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಬಾಳೆಕಾಯಿ ಗ್ರೇವಿ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.